ಹಲೋ ಫ್ರೆಂಡ್ಸ್, ನಮಸ್ಕಾರ. ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ. ಇವತ್ತು ನಾನು ಪಾಲಕ್ ಸೊಪ್ಪಿನ ಬಟಾಣಿ ಗ್ರೇವಿ ಮಾಡೋದನ್ನು ತೋರಿಸ್ಕೊಡ್ತೇನೆ ನೋಡಿರಿ. ಇವಾಗ ನಾನು ಒಂದು ಕಟ್ಟು ಪಾಲಕ್ ಸೊಪ್ಪು ತೊಗೊಂಡಿನಿ. ಇದನ್ನು ನೀಟಾಗಿ ಬಿಡಿಸ್ಕೊಂಡು ಒಂದು 2-3 ಸಲ ತೊಳ್ಕೊಂಡು ರೆಡಿ ಮಾಡಿಕೊಂಡು ಇಟ್ಕೊಂಡೆ ನೋಡಿರಿ. ಪಾಲಕ್ ಸೊಪ್ಪನ್ನು ನೋಡ್ಕೋಬೇಕು, ಸ್ವಲ್ಪ ಹುಳ ಗಿಳ ಇರೋ ಚಾನ್ಸಸ್ ಇರ್ತೈತಿ. ಚಲೋ ತಂಗ ನೋಡಿಕೊಂಡು ಒಂದು 2 ಸಲ ತೊಳ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ ನೋಡಿರಿ. ಇದ್ರ ಜೊತೆಗೆ ಒಂದು 2 ಹಸಿಮೆಣ್ಸಿನ್ಕಾಯಿ ತೊಗೊಂಡೆ ನೋಡಿರಿ. ಈಗ ಈ ಪಾಲಕ್ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿನ ನಾವು ಬಿಸಿನೀರಾಗ ಹಾಕಿ ಸ್ವಲ್ಪ ಕುದಿಸ್ಕೊಂಬಿಡೋಣ್ರಿ. ಭಾಳ ಕುದಿಸೋಕೆ ಹೋಗ್ಬಾರ್ದು, ಒಂದು ಕುದಿ ಬಂದುಬಿಟ್ರೆ ಸಾಕು. ಇವಾಗ ನೋಡಿ ಗ್ಯಾಸಿನ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ನೀರು ಹಾಕಿ ನೀರು ಕುದಿಯಾಕೆ ಇಟ್ಟಿದ್ನಿ. ನೀರು ಕುದಿಯಾಕೆ ಕುಂತಾವು. ಈಗ ಅದಕ್ಕೆ ಒಂದು 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಅದ್ರ ಜೊತೆಗೆ ನಾವೇನು ತೊಳ್ಕೊಂಡು ಇಟ್ಕೊಂಡಿದ್ದೆಲ್ಲ ಪಾಲಕ್ ಸೊಪ್ಪನ್ನು ಕೂಡ ಹಾಕ್ಕೊಂಡ್ಬಿಟ್ಟು ನಾನು ಪಾಲಕ್ ಸೊಪ್ಪನ್ನು ಎಲ್ಲ ಹಾಕಿದ ಮ್ಯಾಗ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ನೋಡ್ರಿ. ಕೆಳಗಿಂದ ಮೇಲೆ ಮೇಲಿಂದ ಕೆಳಗೆ ಈ ರೀತಿ ಸೊಪ್ಪನ್ನು ನಾವು ಮಿಕ್ಸ್ ಮಾಡ್ಕೋಬೇಕಾಗೈತಿ. ಭಾಳ ಕುದಿಸೋಕೆ ಹೋಗ್ಬಾರ್ದು, ಒಂದು ಕುದಿ ಬಂದುಬಿಟ್ರೆ ಸಾಕಿದ್ನ ಗ್ಯಾಸನ್ನು ಆಫ್ ಮಾಡಿ ಬಿಡ್ಬೇಕ್ರಿ. ನಾವು ಭಾಳ ಕುದಿಸಿಬಿಟ್ರಂದ್ರೆ ಸಾಫ್ಟಾಗಿ ಬಂದುಬಿಡ್ತೈತೆ ಅದು. ಈಗ ನೋಡಿರಿ ಗ್ಯಾಸನ್ನು ಆಫ್ ಮಾಡಿಬಿಡೋಣ. ಒಂದು ಕುದಿ ಅಷ್ಟು ಬಂದೈತಿ, ಒಂದು 5 ನಿಮಿಷ ಬಿಟ್ಟು ಬಿಡೋಣ್ರಿ ಇದನ್ನೀಗ. ಈಗ ನೋಡಿರಿ ಒಂದು 5 ನಿಮಿಷ ಆಗೈತಿ. ಈಗ ಪಾಲಕ್ ಸೊಪ್ಪು ನೀಟಾಗನ ಬಿಸಿನೀರಾಗ ಚಲೋ ತಂಗ ಸಾಫ್ಟ್ ಆಗೈತಿ. ಈಗ ಇದನ್ನ ಮಿಕ್ಸಿ ಮಾಡ್ಕೊಂಬಿಡ್ರಿ ನೀಟಾಗಿ. ಎಲ್ಲ ನೀರನ್ನು ಇದನ್ನ ಬಸ್ಕೊಂಡು ಒಂದು ಸಣ್ಣ ಜಾರು ತೊಗೊಂಡು ಈ ಸೊಪ್ಪನ್ನು ಹಾಕ್ಕೊಂಬಿಡ್ರಿ. ಹಾಕಿ ಇದನ್ನು ನುಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೊಂಬಿಡ್ರಿ. ಇದನ್ನ ಆಯ್ತು ನೋಡ್ರಿ. ಈಗ ಎಲ್ಲ ಸೊಪ್ಪನ್ನು ಹಾಕ್ಕೊಂಡು ಇದನ್ನ ಈಗ ಮಿಕ್ಸಿ ಮಾಡ್ಕೊಂಬಂದ್ಬಿಡೋಣ್ರಿ. ಇವಾಗ ನೋಡಿರಿ ಮಿಕ್ಸಿ ಮಾಡ್ಕೊಂಡಿದ್ದು ಆಯ್ತು. ಇವಾಗ ಈ ರೀತಿ ಗ್ರೀನ್ ಕಲರ್ ಎಷ್ಟು ಚಲೋ ತಂಗ ಬಂದೈತೆ ಅದೀಗ. ಇಷ್ಟು ಸಾಫ್ಟಾಗೂ ಕೂಡ ನಾನು ಮಾಡ್ಯಾನೆ. ಈಗ ಇದನ್ನ ಸೈಡಿಗೆ ಇಟ್ಕೊಂಡ್ಬಿಡೋಣ್ರಿ. ಪಾಲಕ್ ಸೊಪ್ಪಿನ ಏನೋ ಪೇಸ್ಟ್ ಮಾಡ್ತಿಲ್ಲ ಸೈಡಿಗೆ ಇಟ್ಕೊಂಡ. ಇವಾಗ ನೋಡ್ರಿ ನಾನು ವಟಾಣಿನ ರಾತ್ರಿನ ನೆನೆ ಹಾಕಿದ್ದು ನಾನು ಒಣ ವಟಾಣಿ ತೊಗೊಂಡು ಈಗ ಕುಕ್ಕರ್ನಾಗ ಹಾಕಿ 3 ಸೀಟಿ ಮಾಡಿಸ್ಕೊಂಡ್ಬಿಟ್ಟೆ ನೋಡ್ರಿ. ಈಗ ನೀವು ಹಸಿ ವಟಾಣಿ ಆದರೂ ತೊಗೋಬೋದು, ಇಲ್ಲಾಂದ್ರೆ ಹಸಿವಿಲ್ಲ ಅಂತಂದ್ರೆ ಒಣ ವಟಾಣಿನ ರಾತ್ರಿ ನೆನೆ ಹಾಕಿ ಬೆಳಿಗ್ಗೆ ಈ ರೀತಿ ಒಂದು 3 ಸೀಟಿ ಮಾಡಿಸ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ಈ ಕಡೆ ಪಾಲಕ್ ಸೊಪ್ಪು ನಾವು ಮಿಕ್ಸಿ ಮಾಡ್ಕೊಂಡು ಅದು ಕೂಡ ರೆಡಿ ಆಗೈತಿ. ಈಗ 2 ರೆಡಿ ಆಗ್ಯಾವ್ರಿ. ಇವಾಗ ಈಗ ಒಗ್ಗರಣೆ ಹಾಕ್ಕೊಂಬಿಡೋಣ. ಗ್ಯಾಸಿನ ಮೇಲೆ ಒಂದು ಬಾಳ್ಗೆ ಇಟ್ಕೊಂಡು ಒಂದು 2-3 ಚಮಚ ಎಣ್ಣೆ ಹಾಕ್ಕೊಂಡೆ. ಎಣ್ಣೆ ಕಾದ ನಂತರ ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ ಹಾಕ್ಕೊಂಡೆ. ಸಾಸಿವೆ ಜೀರಿಗೆ ಸ್ವಲ್ಪ ಚಟಪಟ ಅಂತ ಸಿಡಿದ್ಮೇಲೆ ಒಂದು ಎಸಳು ಕರಿಬೇವನ್ನು ಕೂಡ ಹಾಕ್ಕೊಂಡು ನೋಡಿರಿ. ಅದು ಕೂಡ ಎಣ್ಣೆಯೊಳಗೆ ಚಲೋ ಹೊತ್ತಂಗೆ ಫ್ರೈ ಆಯ್ತು. ಇವಾಗ ಒಂದು ದೊಡ್ಡ ಗಾತ್ರದ ಉಳ್ಳಾಗಡ್ಡಿನ ಹಾಕ್ಕೊಂಡು ನೋಡ್ರಿ. ಇಲ್ಲೇ ಸಣ್ಣದಾಗಿ ಹೆಚ್ಚಿಕೊಂಡಿದ್ನಿ ಅದನ್ನು ಹಾಕ್ಕೊಂಡು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇವಾಗ ಹಾಕ್ಕೊತೇನೆ ನೋಡ್ರಿ ನಾನು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈಗ ಚಲೋ ತಂಗ ಫ್ರೈ ಮಾಡ್ಕೊಂಡ್ಬಿಡ್ತೇನೆ. ಉಪ್ಪನ್ನು ಹಾಕೋದ್ರಿಂದ ಉಳ್ಳಾಗಡ್ಡಿ ಲಘುನ ಸಾಫ್ಟ್ ಆಕೈತೆ ನೋಡ್ರಿ. ಇವಾಗ ಉಳ್ಳಾಗಡ್ಡಿನ ಚಲೋ ಹೊತ್ತಂಗೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ ನಂತರ ಒಂದು 2 ಟೊಮೆಟೊನ ತೊಗೊಂಡೆ ನೋಡ್ರಿ. ಸಣ್ಣ 2 ಟೊಮೆಟೊನ ತೊಗೊಂಡು ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಟೊಮೆಟೊನು ಚಲೋ ತಂಗ ಸಾಫ್ಟ್ ಆಗ್ಬೇಕದು ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ನೋಡ್ರಿ. ಇವಾಗ ಪ್ಲೇಟ್ ಮುಚ್ಚಿ 1 ನಿಮಿಷ ಈ ರೀತಿ ಉಗಾಗದಾಗ ಸಾಫ್ಟ್ ಮಾಡ್ಕೊಂಬಿಡ್ರಿ ನಾವು. ಈಗ ನೋಡ್ರಿ ಚಲೋ ತಂಗನ ಫ್ರೈ ಆದಂಗೆ ಆಗೈತಿ ಉಳ್ಳಾಗಡ್ಡಿ ಟೊಮೆಟೊನ ನೀಟಾಗಿ. ಈಗ ಒಂದು ಸಲ ಇದನ್ನ ಮಿಕ್ಸ್ ಮಾಡ್ಕೊಂಬಿಡೋಣ. ಇವಾಗ ಅರಿಶಿನ ಹಾಕ್ಕೊಂಡ್ರಿ. ಒಂದು 1/4 ಚಮಚ ಗರಂ ಮಸಾಲ ಹಾಕ್ಕೊಂಡು ಈಗ ಗರಂ ಮಸಾಲ ಮತ್ತು ಅರಿಶಿನ ಹಾಕಿದ ಮೇಲೆ ಒಂದು ಮಿಕ್ಸ್ ಮಾಡ್ಕೊಂಬಿಡ್ರಿ ಚಲೋ ಹೊತ್ತಂಗನ. ಇವಾಗ ನಾವೇನು ಮಿಕ್ಸಿ ಒಳಗೆ ಪಾಲಕ್ ಸೊಪ್ಪನ್ನು ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನು ಹಾಕ್ಕೊಂಬಿಡ್ರಿ. ಇವಾಗ ಪಾಲಕ್ ಸೊಪ್ಪು ಹಾಕ್ಕೊಂಡು ಎಣ್ಣೆ ಒಳಗೆ ಇದನ್ನ ಚಲೋ ಹೊತ್ತಂಗೆ ಈ ರೀತಿ ಮಸಾಲೆ ಒಳಗೆ ನೀಟಾಗಿ ಇದನ್ನು ಹುರ್ಕೊಂಬಿಡ್ರಿ. ಇವಾಗ 1 ನಿಮಿಷ ಈ ರೀತಿ ಮುಚ್ಚಳ ಮುಚ್ಚಿ ಚಲೋ ಹೊತ್ತಂಗನ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಬಿಡೋಣ ಮಸಾಲೆ ಜೊತೆನ. ಏನು ಚಲೋ ಹೊತ್ತಂಗೆ ಪಾಲಕ್ ಸೊಪ್ಪು ನೀಟಾಗಿ ಮಸಾಲೆ ಜೊತೆ ಫ್ರೈ ಆಗೈತಿ. ಇವಾಗ ಇದನ್ನ ಈ ರೀತಿ ಹುರ್ಕೋಬೇಕಾಗ್ತೈತೆ ನೋಡ್ರಿ. ಈಗ ಹುರ್ಕೊಂಡಿದ್ದು ಆಯ್ತು. ಇವಾಗ ಎಣ್ಣೆ ಒಳಗೆ ಈಗೇನು ನಾವು ಕುಕ್ಕರ್ ಒಳಗೆ ಕುದಿಸ್ಕೊಂಡು ಇಟ್ಕೊಂಡಿದ್ದೆಲ್ಲ ವಟಾಣಿನ ಇವಾಗ ಹಾಕ್ಕೊಂಬಿಡ್ರಿ. ಇವಾಗ ಹಾಕಿ ಇದನ್ನು ಮೀಡಿಯಮ್ ಉರಿಯಾಗ ಚಲೋ ಹೊತ್ತಂಗನ ಪಾಲಕ್ ಸೊಪ್ಪಿನ ಜೊತೆಗಿನ ವಟಾಣಿನ ಚಲೋ ಹೊತ್ತಂಗನ ಮಿಕ್ಸ್ ಮಾಡ್ಕೊಂಬಿಡೋಣ. ಕುದಿಸ್ಕೊಂಡ್ರಿ ಒಂದು 5 ನಿಮಿಷ. ಇದನ್ನು ಈ ರೀತಿ ವಟಾಣಿ ಎಲ್ಲ ಮಸಾಲಾನ ಹಿಡ್ಕೋಬೇಕ್ರಿ. ಅದು ಹಿಂಗಾಗಿ ಚಲೋ ಹೊತ್ತಂಗನ ನಾವು ಮಿಕ್ಸ್ ಮಾಡ್ಕೊಂಬಿಡೋಣ. ಕೊಂಡಿದ್ದಾಯಿತು. ಈಗ ಪ್ಲೇಟ್ ಮುಚ್ಚಿ 1 ನಿಮಿಷ ಇದನ್ನ ಮತ್ತೆ ಬೇಯಿಸ್ಕೊಂಬಿಡೋಣ ಉಗಾದಾಗ. ಈಗ ರೆಡಿ ಆಯ್ತು ನೋಡಿರಿ. ಪಾಲಕ್ ಸೊಪ್ಪಿನ ಬಟಾಣಿ ಗ್ರೇವಿ ರೆಡಿ ಆಯ್ತು. ಪುರಿಗೆ ಮತ್ತು ಇದು ಚಪಾತಿಗೆ ಸೂಪರಾದ ಕಾಂಬಿನೇಷನ್ ನೋಡಿರಿ. ಬಾಕ್ಸಿಗೆ ಕೂಡ ತೊಗೊಂಡು ಹೋಗ್ಬೋದು. ಭಾಳ ಟೇಸ್ಟಿಯಾಗಿ ಬಂತು. ಮತ್ತು ಸಿಂಪಲ್ಲು ಕೂಡ ಮಾಡಿದ್ದನ್ನು ತೋರಿಸಿ ನಾನು ಪಾಲಕ್ ಸೊಪ್ಪಿನ ಬಟಾಣಿ ಗ್ರೇವಿ. ನೀವು ಕೂಡ ಈ ಒಂದು ರೆಸಿಪಿ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು